ಹಾಯ್. ಕರ್ನಾಟಕ ರಾಜ್ಯದ ಪ್ರಸ್ತುತ ಸರ್ಕಾರದ ಇವತ್ತಿನ ಏನು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಸರ್ಕಾರ ಇದೆ, ಈ ಸರ್ಕಾರದ ಗೃಹ ಮಂತ್ರಿಗಳು ಕಲ್ಪತರು ನಾಡಿನ ಹಾಗೂ ತುಮಕೂರು ಜಿಲ್ಲೆ ಇವರು ಡಾಕ್ಟರ್ ಜಿ ಪರಮೇಶ್ವರ್ ಆಗಿದ್ದಾರೆ. ತುಂಬ ಅಭಿನಂದನೆಗಳು. ನಮ್ಮ ಜಿಲ್ಲೆಯವರಾಗಿರೋದಕ್ಕೆ ಒಂದು ಹೆಮ್ಮೆ ಇದೆ, ಒಂದು ಖುಷಿನೂ ಇದೆ. ಕಲ್ಪತರು ನಾಡಿನವರು ಗೃಹ ಮಂತ್ರಿಗಳಾಗಿದ್ದಾರೆ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಂತೇಳಿ ನಮಗೊಂದು ಹೆಮ್ಮೆನೂ ಇದೆ. ತುಮಕೂರು ಜಿಲ್ಲೆಗೆ ಒಂದು ಕೃತಜ್ಞತೆಯೂ ಇದೆ. ಅವರು ನಮ್ಮ ಜಿಲ್ಲೆಯಲ್ಲಿರೋದು ಇಲ್ಲ, ನಮ್ಮ ಜಿಲ್ಲೆಯವರಿಗೆ ಗೃಹ ಖಾತೆ ಸಿಕ್ಕಿರೋದು ಹೇಗಾದರೂ ಆಗಲಿ ಖುಷಿ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೊಂದು ಚಿಕ್ಕ ಮನವಿ. ಸರ್, ಏನಿಲ್ಲ, ಈ ಸೈಬರ್ ಕ್ರೈಮ್ ಅನ್ನೋದು ಇವತ್ತು ಡಿಲ್ಲಿ ಒಳಗೆ ಉಳಿದಿಲ್ಲ, ಅಂದರೆ ಡೆಲ್ಲಿಲೇ ಇಲ್ಲ. ಡೆಲ್ಲಿಯಿಂದ ಹೇಗೆ ಹಳ್ಳಿಯಿಂದ ಜನ ದಿಲ್ಲಿವರೆಗೂ ಹೋಗಿದಾರೋ ಹಾಗೆ ಸೈಬರ್ ಕ್ರೈಮ್ ಅನ್ನೋದು ಸಿಟಿ ಲಿಮಿಟ್ ದಾಟಿ ಹಳ್ಳಿವರೆಗೂ ಕೂಡ ವಿಸ್ತಾರವಾಗಿ ಹೋಗಿದೆ. ಒಂದಲ್ಲ ಒಂದು ರೀತಿ ಈ ಸೈಬರ್ ಕ್ರೈಮಲ್ಲಿ ಒಬ್ಬರು ಪ್ರತಿಯೊಬ್ಬರು ಅಂತಲ್ಲ, ಯಾರಾದರೂ ಕೆಲವೊಬ್ಬೊಬ್ಬರು ಅಂತಲ್ಲ, ಆಲ್ಮೋಸ್ಟ್ 100 ಜನ ಇದ್ದರೆ ಅಟ್ಲೀಸ್ಟ್ ಒಂದು 50ರಿಂದ 60 ಜನ ಆದರೂ ಈ ಸೈಬರ್ ಕ್ರೈಮಿಗೆ ಒಳಪಟ್ಟಿರ್ತಾರೆ. ಯಾವುದಾದ್ರೂ ಒಂದು ವಿಚಾರದಲ್ಲಾಗಿರ್ಬೋದು. ಟೋಟಲಿ ಸೈಬರ್ ಕ್ರೈಮ್ ಅಂತ ಬಂದಾಗ ಒಂದಲ್ಲ ಒಂದು ರೀತಿ ಕಷ್ಟ ಅನುಭವಿಸಿದ್ದಾರೆ. ಈ ಸೈಬರ್ ಕ್ರೈಮಲ್ಲಿ ಕೆಲವರಿಗೆ ಏನಂದರೆ ವಿಚಾರಗಳು ಸ್ವಲ್ಪ ಕಮ್ಮಿ ಗೊತ್ತಿದೆ. ಈಗ ಯಾಕಂದರೆ ಈ ಆ್ಯಂಡ್ರಾಯ್ಡ್ ಮೊಬೈಲ್ ಅನ್ನೋದು ಪ್ರತಿಯೊಬ್ಬರ ಹತ್ರನೂ ಇದೆ. ಬರೀ ಒಬ್ಬ ವಿದ್ಯಾವಂತರು ಬುದ್ಧಿವಂತರ ಹತ್ರ ಮಾತ್ರ ಇದೆ ಅಂತಲ್ಲ, ಪ್ರತಿಯೊಬ್ಬರ ಹತ್ರನೂ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದೇ ಇದೆ ಇವತ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಕೆಲವರು ವಿದ್ಯಾವಂತರು ಇದ್ದಾರೆ, ಕೆಲವರು ಅವಿದ್ಯಾವಂತರು ಇದ್ದಾರೆ, ಕೆಲವರು ರೈತರು ಇದ್ದಾರೆ, ಕೆಲವರು ಕೂಲಿ ಕಾರ್ಮಿಕರು ಇದ್ದಾರೆ, ಮತ್ತೊಬ್ಬರು ಪ್ರತಿಯೊಬ್ಬೊಬ್ಬರು A to Z ಜನಗಳ ಹತ್ರ ಇವತ್ತು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ. 1000 ಜನ ತೊಗೊಂಡ್ರೆ ಯಾರೋ 1 or 2% ಸಿಗ್ಬೋದು ಸರ್. ಬಟ್ ಈ ಸೈಬರ್ ಕ್ರೈಮ್ ಅನ್ನೋದು ಹೇಗೆ ವಿಸ್ತಾರವಾಗಿದೆ ಅಂದರೆ ಅವರು ಟಾರ್ಗೆಟು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವರು ಕ್ರಿಮಿನಲ್ಗಳು ಅಂತ ಕರಿಬೇಕು ಏನೋ ಗೊತ್ತಿಲ್ಲ, ಈ ಆನ್ಲೈನ್ ಸ್ಕ್ಯಾಮ್ ಮಾಡೋ ಅಂಥವರೆಲ್ಲ. ಇದು ಏನಾಗಿದೆ, ಡೆಲ್ಲಿಯಿಂದ ಹಳ್ಳಿವರೆಗೂ ವಿಸ್ತಾರವಾಗಿದೆ. ಕೆಲವು ವಿಚಾರಗಳು ಏನಾಗಿದೆ ಅಂದರೆ, ಕೆಲವರು ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಥಳೀಯ ಆರಕ್ಷಕ ಠಾಣೆಗೆ ಹೋಗ್ತಾರೆ. ಯಾವುದೋ ನಾರ್ಮಲ್ ಕೇಸ್ ಅಂದರೆ ಮನೇಲಿ ಗಲಾಟೆಗಳಾದರೆ, ಅಕ್ಕಪಕ್ಕದ ಗಲಾಟೆ ಆದರೆ, ಇಲ್ಲ ಊರಲ್ಲಿ ಏನೋ ತೊಂದರೆ ಆದರೆ, ಇಲ್ಲ ಜಮೀನು ವಿಷಯಗಳಾದರೆ, ಈ ಸೈಬರ್ ಕ್ರೈಮಿಗೆ ಅವರು ಒಳಪಟ್ಟಿದ್ದರೂ ಕೂಡ ಅವರು, ಯಾಕಂದರೆ ಸ್ಥಳೀಯ ಮಟ್ಟದ, ಹೋಬಳಿ ಮಟ್ಟದ ಹಾಗೂ ತಾಲೂಕು ಮಟ್ಟದ ಆರಕ್ಷಕ ಠಾಣೆಗಳಲ್ಲಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ತೊಗೊಳಲ್ಲ. ಸೈಬರ್ ಕ್ರೈಮ್ ಆಫೀಸರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಆ ಕಾರಣ ಅಟ್ಲೀಸ್ಟು ಹೋಬಳಿ ಮಟ್ಟದಲ್ಲಾಗಲಿಲ್ಲ ಅಂದರೂ ಕೂಡ ಸ್ಥಳೀಯ ತಾಲೂಕು ಮಟ್ಟದಲ್ಲಾದರೂ ಈ ಒಬ್ಬರು ಅಥವಾ ಇಬ್ಬರು ಸೈಬರ್ ಆಫೀಸರ್ನ ನೀವು ಅಳವಡಿಸಿದ್ರೆ ಈ ಸೈಬರ್ ಕ್ರೈಮ್ಗಳಲ್ಲಿ ತುತ್ತಾಗಿದ್ದಾರಲ್ಲ, ಕೆಲವರು ಹಣ ಕಳ್ಕೊಂಡಿರ್ಬೋದು, ಕೆಲವರು ಏನಾದರೂ ಒಂದಲ್ಲ ಒಂದು ರೀತಿ ಈ ಸೈಬರ್ ಜಾಲತಾಣಗಳಲ್ಲಿ ಏನೇನು ನಡೀತಿದೆ ಅವಲ್ಲೇ ಹೇಳ್ದಂಗೆ ಎಲ್ಲರ ಹತ್ರನೂ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ. ಒಂದಲ್ಲ ಒಂದು ರೀತಿ ಅವರು ಪನಿಷ್ಮೆಂಟ್ ತೊಗೊಂಡಿದ್ದಾರೆ, ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಬಟ್ ಸ್ಥಳೀಯ ಮಟ್ಟದಲ್ಲಿ ಅಟ್ಲೀಸ್ಟು ಹೋಬಳಿ ಮಟ್ಟದಲ್ಲಿ ಬೇಡ, ತಾಲೂಕು ಮಟ್ಟದಲ್ಲಾದರೂ ನಿಮ್ಮ ಸೈಬರ್ ಕ್ರೈಮ್ ಆಫೀಸರ್ನ ಒಬ್ಬರು ಅಥವಾ ಇಬ್ಬರು ಆಫೀಸರ್ನ ಇಟ್ಟರೆ ಯಾರ್ಯಾರು ಈ ಕಷ್ಟಗಳಿಗೆ, ಈ ಸೈಬರ್ಗೆ ತುತ್ತಾಗಿದ್ದಾರೆ, ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಆದರೂ ರೈಸರ್ ಮಾಡ್ತಾರೆ. ಇವತ್ತು ತುಂಬ ಫೆಸಿಲಿಟಿ ಇದೆ, ಆನ್ಲೈನ್ ಇದೆ, ವಾಟ್ಸಪ್ ಇದೆ, ಅದಕ್ಕೆ ಸಪ್ರೇಟ್ ಇದು ಮಾಡಿದ್ದೀರಾ. ಗೊತ್ತಿಲ್ಲದಲೇ ಇರೋಂಥ ವಿಚಾರಗಳು ಅಟ್ಲೀಸ್ಟು ಪೊಲೀಸ್ ಠಾಣೆಲಾದರೂ ಇದ್ದರೆ ಯಾರ ಹತ್ರ 4 ಜನ ಮಾಹಿತಿ ಹೇಳಿದ್ರೆ ಈ ಥರ ಆಗಿದೆ, ಹಿಂಗೆ ಹೋಗಪ್ಪ ಅಂತ ಹೇಳಿದ್ರೆ, ನಾರ್ಮಲ್ ಕಂಪ್ಲೇಂಟ್ ಹೇಗೆ ಆರಕ್ಷಕ ಠಾಣೆಯಲ್ಲಿ ತೊಗೊಂತಾರೋ ಅದೇ ರೀತಿ ಒಂದು ಸೈಬರ್ ಆಫೀಸರ್ನ ಒಬ್ಬರು ಇಬ್ಬರನ್ನ ತಾಲೂಕು ಮಟ್ಟದಲ್ಲಾದರೂ ಅಳವಡಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಸರ್. ತುಂಬ ಜನ ಶಿಕ್ಷೆಗೊಳಗಾಗವ್ರೆ, ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ, ತಿಳ್ಸೋಕ್ಕೂ ಆಗ್ತಿಲ್ಲ. ಆ ಕಾರಣ ಎಷ್ಟೋ ಜನ ತುಂಬ ಸಫರ್ ಪಡ್ತಾಯಿದ್ದಾರೆ, ತುಂಬ ನೋವಲ್ಲಿದ್ದಾರೆ. ಈ ಸೈಬರ್ ಇದರಿಂದ, ಈ ಜಾಲತಾಣದಲ್ಲಿ ತೊಂದರೆ ಅನುಭವಿಸಿರೋರು ಸ್ಥಳೀಯ ಮಟ್ಟದಲ್ಲಿ ಬೇಡ, ಹೋಬಳಿ ಮಟ್ಟದಲ್ಲಂತೂ ಬೇಡ, ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಿ ಏನು ಆರಕ್ಷಕ ಠಾಣೆ ಇದೆ ಆ ಠಾಣೆಗಾದರೂ ಸೈಬರ್ ಆಫೀಸರು ಒಬ್ಬರು ಅಥವಾ ಇಬ್ಬರು ಅದು ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥ ಎಂಪ್ಲಾಯಿಗಳನ್ನ, ಅಧಿಕಾರಿಗಳನ್ನ ಅಳವಡಿಸಿದ್ರೆ ಅಟ್ಲೀಸ್ಟ್ ಕಂಪ್ಲೇಂಟ್ ಕೊಟ್ಟು ಅವ್ರ ಮುಂದಿನ ಏನಿದೆ ಪ್ರೊಸೆಸಿಂಗ್ ಮಾಡ್ಕೋಬೋದು. ಇವ್ರಿಗೂ ಒಂದು ನೆಮ್ಮದಿ ಇರುತ್ತೆ, ಏನು ಕಂಪ್ಲೇಂಟ್ ಆಯಿತು, ಮುಂದಿನ ದಿನಗಳಲ್ಲಿ ಮತ್ತೆ ಏನು ನಮ್ಗೆ ತೊಂದರೆ ಆಗೋಲ್ಲ. ಯಾವುದಾದ್ರೂ ತೊಗೊಳ್ಳಿ ಸರ್, ಎಲ್ಲದರಲ್ಲೂ ಸೈಬರ್ ಇದ್ದೇ ಇದೆ. ಬಟ್ ಎಲ್ಲ ಆಫೀಸು ಮೇನ್ ಆಫೀಸ್ಗಳು ಬಂದು ಎಲ್ಲ ಸಿಟಿ ಲಿಮಿಟಲ್ಲಿ, ಭಾಳ ಸಿಟಿ ಲಿಮಿಟಲ್ಲಿದೆ. ಈ ತಾಲೂಕು ಮಟ್ಟದಲ್ಲಿ ಇರೋಂಥ ಆರಕ್ಷಕ ಠಾಣೆಗಳಲ್ಲಿ ಸೈಬರ್ ಕ್ರೈಮಲ್ಲಿ ಒಳಪಟ್ಟಿರೋಂಥ ಕೇಸ್ಗಳನ್ನ ರಿಜಿಸ್ಟರ್ ಮಾಡೋಲ್ಲ.
ಬರ್ಕೋತಾರೆ, ಏನಾಗಿದೆ ಅಷ್ಟೇ ಸೈಬರ್ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಸೈಬರ್ ಆಫೀಸು ತಾಲೂಕು ಮಟ್ಟದಲ್ಲಿ ಎಲ್ಲೂ ಇಲ್ಲ, ಕಮ್ಮಿ ಇದೆ. ಎಲ್ಲ ಇದರಲ್ಲಿ HSR ಲೇಔಟು, ಬೆಂಗಳೂರು, ಯಶವಂತಪುರ, ಅಷ್ಟು ದೂರ ಹೋಗ್ಲಿಕ್ಕಾಗಲ್ಲ. ಆ ಕಾರಣ ಈ ಸೈಬರ್ ಆಫೀಸರ್ನ ತಾಲೂಕು ಮಟ್ಟದ ಆರಕ್ಷಕ ಠಾಣೆಗಳಲ್ಲಿ ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳನ್ನ ನೀವು ನೇಮಕ ಮಾಡಿದ್ರೆ, ಏಕೆಂದರೆ ನಿಮ್ಗೆ ಅಧಿಕಾರ ಇದೆ, ನೀವೇ ಕರ್ನಾಟಕ ಗೃಹ ಮಂತ್ರಿಗಳು, ಅದು ಮಾಡಿದ್ರೆ ತುಂಬ ಜನಕ್ಕೆ, ಹಳ್ಳಿ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಎರಡು ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಯಾರ ಹತ್ರ ಕಮ್ಮಿ ಕೀಪ್ಯಾಡ್ ಮೊಬೈಲ್ ಇರೋದು, ಪ್ರತಿಯೊಬ್ಬರು ಕೂಡ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ರಾಯ್ಡ್ ಯೂಸ್ ಮಾಡಿದರೆ ಈ ಥರ ಸೈಬರ್ ಕ್ರೈಮ್ಗಳಿಗೆ ತುಂಬ ಜನ ಒಳಪಟ್ಟು ಇದ್ದಾರೆ. ಬಟ್ ಎಲ್ಲ ವಿಚಾರಗಳನ್ನು ಕೆಲವರು ಹೇಳ್ಕೊಳಕ್ಕಾಗಿರಲ್ಲ. ಈ ಥರ ಈ ವ್ಯವಸ್ಥೆ ಮಾಡಿಕೊಟ್ರೆ ನಿಮ್ಮ ಅಧಿಕಾರದ ಅವಧಿಯಲ್ಲೇ ಸೈಬರ್ ಆಫೀಸರ್ನ ಪ್ರತಿ ತಾಲೂಕು ಮಟ್ಟದ ಆರಕ್ಷಕ ಠಾಣೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ, ಯಾರು ಹಳ್ಳಿ ಮಟ್ಟದಲ್ಲಿ ಹಾಗೂ ತಾಲೂಕು ಹೋಬಳಿ ಮಟ್ಟದಲ್ಲಿ ಯಾರು ಸೈಬರ್ದಿಂದ ತುತ್ತಾಗಿರ್ತಾರೆ ಅವ್ರು ಇಲ್ಲಿ ಬಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿ, ಪ್ರತಿಯೊಂದೊಂದು ತಾಲೂಕು ಮಟ್ಟದ ಆರಕ್ಷಕ ಠಾಣೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಸರ್, ಸಾಕು. ಅದೇನೇನು ಪ್ರೊಸೀಜರ್ ಇದೆ, ಏನು ಮೂವ್ಮೆಂಟ್ ಇದೆ ಗೊತ್ತಿಲ್ಲ, ಎಲ್ಲ ನಿಮಗೆ ಗೊತ್ತಿರೋದು. ಯಾಕಂದರೆ ಕರ್ನಾಟಕ ರಾಜ್ಯದ ಪ್ರಸ್ತುತ ಗೃಹ ಮಂತ್ರಿಗಳು ನೀವೇ ಆಗಿರೋದ್ರಿಂದ ಇದು ನಿಮ್ಮಲ್ಲಿ ಚಿಕ್ಕ ಕೋರಿಕೆ ಸರ್. ಈಗ ಸೈಬರ್ ತುಂಬ ತುತ್ತಾಗ್ಬಿಟ್ಟಿದ್ದಾರೆ. ಇದೊಂದು ದಯವಿಟ್ಟು ನಮ್ಮ ಕರ್ನಾಟಕದ ಜನತೆಗೆ ಮಾಡಿಕೊಡಿ. ಎಲ್ಲ ಅಲ್ಲಿ ಇಲ್ಲಿ ಅಂದರೆ ಸ್ವರ್ಗೂ ಬೇಕಾಗುತ್ತೆ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ. ಆ ಕಾರಣಕ್ಕೆ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಂತೂ ಆರಕ್ಷಕ ಠಾಣೆ ಇದ್ದೇ ಇದೆ, ಆಲ್ರೆಡಿ ಇದೆ. ಅದು ನೀನು ಮತ್ತೆ ಹೊಸ್ದಾಗಿ ಮಾಡಬೇಕು ಅನ್ನೋದೇನಿಲ್ಲ. ಪ್ರತಿ ತಾಲೂಕು ಲೆವೆಲಲ್ಲೂ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ಅಥವಾ ಇಬ್ಬರು ವಾರ ಪೂರ್ತಿ ಆಗಲಿಲ್ಲ ಅಂದರೂ ಕೂಡ ಒಂದು ವಾರದ 4 ದಿನಗಳಲ್ಲಾದರೂ ಸೈಬರ್ ಆಫೀಸರ್ ಅಲ್ಲಿ ಅಟೆಂಡ್ ಮಾಡೋ ಥರ ಒಂದು ವ್ಯವಸ್ಥೆನ ನಮ್ಮ ಹಳ್ಳಿ ಜನತೆಗೆ ಕಲ್ಪಿಸ್ಕೊಡಿ. ಸೈಬರ್ ಕ್ರೈಮಲ್ಲಿ ತುಂಬ ಕಷ್ಟ ಅನುಭವಿಸಿದ್ದಾರೆ. ಅವ್ರು ಬಂದು ತಮ್ಮ ಸಮಸ್ಯೆಗಳನ್ನ ಅಲ್ಲಿ ಹೇಳ್ಕೊಂಡು ರಿಜಿಸ್ಟ್ರ್ ಮಾಡಿಕೊಂಡು ಮುಂದೆ ಅಟ್ಲೀಸ್ಟ್ ಏನಾದರೂ ಹೋಗಿರೋದಾದ್ರೂ ವಾಪಸ್ ಬರಲ್ಲ ಅಂದರೂ ಕೂಡ ಮುಂದೆ ಕಳ್ಕೊಳೋದು ಅದ್ರ ಮಿತಿಲಿ ಇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ನಿಮ್ಮ ಸೈಬರ್ ಆಫೀಸರ್ನ ಪ್ರತಿ ತಾಲೂಕು ಮಟ್ಟದ ಆರಕ್ಷಕರ ಠಾಣೆಯಲ್ಲಿ ನಮೂದಿಸೋಕ್ಕೆ, ಅವ್ರನ್ನ ನೇಮಕ ಮಾಡೋಕ್ಕೆ ತಮ್ಮ ಅಲ್ಲಿ ಅಧಿಕಾರ ಇದೆ. ಕರ್ನಾಟಕ ಜನತೆ ಅಧಿಕಾರ ಕೊಟ್ಟಿದ್ದಾರೆ. ಅವರಿಗೆ ಮನಸ್ಪೂರ್ವಕವಾಗಿ ಏನಾದರೂ ನೀವು ಸಹಾಯ ಮಾಡಬೇಕು ಅಂದರೆ ಈ ಸೈಬರ್ ಇಲಾಖೆಯ ಪ್ರತಿಯೊಬ್ಬರು ಇಲ್ಲ ಒಬ್ಬರು ಆಫೀಸರ್ನ ಪ್ರತಿ ತಾಲೂಕು ಮಟ್ಟದ ಆರಕ್ಷಕ ಠಾಣೆಯಲ್ಲಿ ನೇಮಕ ಮಾಡಿ ಸರ್, ದಯವಿಟ್ಟು. ಈ ಸೈಬರ್ ಆಫೀಸರ್ ನೇಮಕ ಮಾಡಿ ಅಂತೇಳಿ ಬೇಕಾದ್ರೆ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಕೇಳ್ಕೊತಿದ್ದೀನಿ. ಯಾಕಂದರೆ ಮೊದಲೇ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾರೆ ಸರ್. ಖಂಡಿತ ಮಾಡಲೇಬೇಕು ಅಂಥ ಪರಿಸ್ಥಿತಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತೀವಿ ಅನ್ನೋ ಕಾರಣಕ್ಕೆ ಈ ಸೈಬರ್ ಕ್ರಿಮಿನಲ್ಗಳಿದಾರಲ್ಲ, ಅವರು ಕೆಲವ್ರನ್ನ ಟಾರ್ಗೆಟ್ ಮಾಡ್ತಾರೋ ಇಲ್ಲ ಅನ್ಟಾರ್ಗೆಟೋ, ಹೇಗೋ ಒಂದು ಕಡೆ ತಗ್ಲಾಕೊಂಡ್ಬಿಟ್ಟಿರ್ತೀವಿ. ಅದನ್ನು ದಯವಿಟ್ಟು ಮಾಡಿಕೊಡಿ ಸರ್. ನಿಮ್ಮ ಸೈಬರ್ ಆಫೀಸರ್ನ ಈಗೇನು ಸಿಟಿ ರಾಜಧಾನಿ ಮಟ್ಟದಲ್ಲಿ ತುಂಬ ಆಫೀಸ್ ಇದೆ ಬಿಡಿ. ಯಶವಂತಪುರದಲ್ಲಿದೆ, ಮತ್ತು ಗಾಂಧಿನಗರದಲ್ಲಿದೆ, HSR ಲೇಔಟಲ್ಲಿದೆ, ಗಂಗಾ ಕಲ್ಯಾಣ ನಗರ ಅಂತ ಅಲ್ಲಿದೆ. ಬಟ್ ಅಲ್ಲಿವರೆಗೂ ಎಲ್ಲ ಹೋಗಿ ಕಂಪ್ಲೇಂಟ್ ರೈಸ್ ಮಾಡೋ ಅಂಥ ಅಷ್ಟು ಪೇಷಂಟ್ಸು, ಅಷ್ಟೊಂದು ಆದಾಯವಾಗಿ ನಮ್ಮ ಹಳ್ಳಿ ಜನ ಇರಲ್ಲ. ಈಗ ನಾವು ಮೊಬೈಲ್ ತೊಗೊಂಡಿರ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ, ತುಂಬ ಸಮಸ್ಯೆ ಅನುಭವಿಸಿದ್ದಾರೆ. ಅದಕ್ಕೆ ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಾದರೂ ಇದ್ದರೂ ವಾರದಲ್ಲಿ ಒಂದು ಸರಿನಾದರೂ ಅವ್ರು ಹೋಗಲೇಬೇಕು. ಯಾವುದಾದ್ರು ತಾಲೂಕು ಆಫೀಸ್ ಕೆಲಸ ಕಾರ್ಯಗಳಿಗಾಗಲಿ ಮತ್ತೊಂದಕ್ಕಾಗಲಿ ಹೋಗ್ತಾರೆ ನಮ್ಮ ಹಳ್ಳಿ ಜನ. ತಾಲೂಕಿಗೆ ಹೋಗ್ದಲೇ ಇರೋವಷ್ಟು ಸಮಸ್ಯೆಯಲ್ಲಿ ಇರಲ್ಲ ಅವರು. ಅಟ್ಲೀಸ್ಟ್ ಆ ಕಡೆ ಹೋದಾಗಾದರೂ ಆರಕ್ಷಕ ಠಾಣೆಯಲ್ಲಿ ಸೈಬರ್ ಆಫೀಸರ್ ಇದ್ದರೆ ಅವ್ರ ಕಂಪ್ಲೇಂಟ್ ಏನಿದೆ, ಅವ್ರು ಏನು ಯಾವ ತೊಂದರೆ ಅನುಭವಿಸಿದ್ದಾರೆ ಅದನ್ನು ಅಟ್ಲೀಸ್ಟ್ ಅವ್ರು ನಮೂದನೆ ಮಾಡಿ ಅಟ್ಲೀಸ್ಟ್ ಅವ್ರ ಮೊಬೈಲ್ ನಂಬರಿಂದ ಇಂಥ ರಿಜಿಸ್ಟರ್ ಆಗಿದ್ದರೆ ಅಟ್ಲೀಸ್ಟ್ ಮುಂದೆ ಆಗೋ ತೊಂದರೆನಾದರೂ ಅವ್ರಿಗೆ ಕಡಿಮೆ ಆಗುತ್ತೆ ಅನ್ನೋ ಹಿತದೃಷ್ಟಿ ಇಟ್ಕೊಂಡು ಈ ಕೆಲಸವನ್ನು ಮಾಡಿಕೊಡಿ ಸರ್, ದಯವಿಟ್ಟು ಪ್ಲೀಸ್. ಡಾಕ್ಟರ್ ಜಿ ಪರಮೇಶ್ವರ್ ಸರ್, ಕಲ್ಪತರು ನಾಡಿನವರು, ಹಾಗೆ ತುಮಕೂರು ಜಿಲ್ಲೆಯವರು ಈ ಪ್ರಸ್ತುತ ಕರ್ನಾಟಕ ಗೃಹ ಮಂತ್ರಿಗಳಾಗಿರೋದು ಹೆಮ್ಮೆ ವಿಚಾರ. ಇದೊಂದು ತಮ್ಮ ಬೇಡಿಕೆ. ಸೈಬರ್ ಆಫೀಸರ್ನ ಪ್ರತಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಬೇಡ ಸರ್, ತಾಲೂಕು ಮಟ್ಟದಲ್ಲಿ ಒಬ್ಬರು ಅಥವಾ ಇಬ್ಬರು ಆಫೀಸರ್ಗಳನ್ನ ನೇಮಕ ಮಾಡೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ ಹಾಗೂ ನಿಮ್ಮ ಕಾಲದ ನಿಮ್ಮ ಅಧಿಕಾರ ಅವಧಿಯಲ್ಲೇ ಇದನ್ನು
ಚಾಲನೆ ಮಾಡಿಬಿಡಿ ಸರ್. ಹಳ್ಳಿ ಜನಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ಮಾಡಿಕೊಡ್ತೀರ ನನ್ನ ನಂಬಿಕೆ ಮೇಲೆ ಕರ್ನಾಟಕ ಜನತೆ ಪರವಾಗಿ ನಾನು ಇದ್ದೀನಿ ಸರ್. ಧನ್ಯವಾದಗಳು ಸರ್. ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ಏನೇನಾದರೂ ನೀವು ನೋಡಿದರೆ ಈ ಸೈಬರ್ ಕ್ರೈಮ್ ಆಫೀಸ್ನ ಪ್ರತಿ ತಾಲೂಕು ಮಟ್ಟದಲ್ಲೂ ಕೂಡ ಮಾಡಿ. ತುಂಬ ವಿಚಾರಗಳು ತುಂಬ ಇದ್ದಾವೆ. ಈಗ ಅಪ್ಲಿಕೇಶನ್ ಸಣ್ಣ ಪುಟ್ಟ ಆ್ಯಪ್ಗಳಲ್ಲಿ ಈ ಫೇಸ್ಬುಕ್ ನೋಡ್ತಾ ಇರ್ತಾರೆ, ಆಟೋಮೆಟಿಕಲಿ ಒಂದೊಂದು ಆ್ಯಪ್ಗಳನ್ನ ಟಚ್ ಆಗಿ ಅದು ಇನ್ಸ್ಟಾಲ್ ಆಗಿದ್ರು ಕೂಡ ಅವರು ಆಟೋಮೆಟಿಕ್ ಅಕೌಂಟ್ ಎಲ್ಲ ಪಿಚ್ ಆಗಿಬಿಡುತ್ತೆ. ಮೊಬೈಲ್ ನಂಬರ್ ಕೊಟ್ಟರೆ ಇವತ್ತು ಮೊಬೈಲ್ ನಂಬರ್ ಹಾಕಿದ್ರೆ ಅವ್ರ ನೇಮು, ಅಡ್ರೆಸ್ಸು, ಆಧಾರ್ ನಂಬರು, ಪ್ರತಿಯೊಂದು ಅಕೌಂಟ್ ನಂಬರಿಂದ ಇಟ್ಕೊಂಡು ಕೂಡ ಅಟ್ಯಾಚ್ ಆಗಿಬಿಡುತ್ತೆ. ಅವರು 2,000 ರೂಪಾಯಿ ಹಾಕ್ತಾರೆ, 1,100 ಕಟ್ಟಿ ಅಂತ ಹೇಳ್ತಾರೆ. 1,100 ರೂಪಾಯಿ ಸಾರಿ ಸರ್ 1,100 ಆಟೋಮೆಟಿಕಲಿ ಅವ್ರ ಅಕೌಂಟಿಗೆ ಕ್ರಿಯೇಟ್ ಮಾಡಿಬಿಡ್ತಾರೆ. ಯಾವುದಾದ್ರೂ ಅಕೌಂಟ್ ಅವ್ರು 1, 2, 3 ಅಕೌಂಟ್ ಇದ್ದರೂ ಕೂಡ ಯಾವುದಾದ್ರು ಒಂದು ಪಿಚ್ ಆಗಿಬಿಡುತ್ತೆ ಮೊಬೈಲ್ ನಂಬರ್ಗೆ. ಪರ್ಮನೆಂಟ್ ಮೊಬೈಲ್ ನಂಬರ್ಗೆ ಪಿಚ್ ಆಗಿ ತುಂಬ ಜನ ಹೆಣ್ಮಕ್ಳು, ಯಾಕಂದರೆ ನಾನು ಇಲ್ಲಿ ಕುಮಟಾ ಇದರಲ್ಲಿ ಕೂಡ ಪೊಲೀಸ್ ಸ್ಟೇಷನ್ ಈ ಥರ ಹೇಳಕ್ಕೆ ಹೋದಾಗ ಅವರು ನಮ್ಮ ಸಹಾಯಕರು ಒಬ್ಬರು ಅವರು ಅಧಿಕಾರಿ ಇಲ್ದಿದ್ದಾರೆ, ಅವರು ಕೂಡ ಹೇಳ್ಬಿಟ್ರು, ಇಲ್ಲ ನನ್ನ ಚಿಕ್ಕಮ್ಮನ ಮಗಳು ಕೂಡ ಹೀಗೆ ಬೆಂಗಳೂರಲ್ಲಿ ITBTಲಿ ಮಾದೇಪುರದಲ್ಲಿ ಕೆಲಸ ಮಾಡ್ತಿದ್ರು, ಅವ್ರಿಗೂ ಈ ಸಮಸ್ಯೆ ಆಗಿ ಈ ಕೆಲವೊಂದು ನ್ಯೂಡ್ ಫೋಟೋ ಮಾಡಿ ಕಳಿಸ್ಬಿಟ್ಟಿದ್ರು ಅವ್ರಿಗೆ. ಅದರಿಂದ ಮರ್ಯಾದೆಗೋಸ್ಕರ ಅಂಜಿ ಹೆಣ್ಮಗು ನೇಣಿಗೆ ಶರಣಾಗಿತ್ತು. ಒಬ್ಬರು ಅಧಿಕಾರದಲ್ಲಿ ಇರೋಂಥ ಅದೇ ರಕ್ಷಣೆ ಆರಕ್ಷಕರೇ ಅವರ ರಿಲೇಷನ್ನಿಗೆ ರಕ್ಷಣೆ ಇಲ್ದಂಗೆ ಆಗಿತ್ತು. ಯಾರಿಗೆ ಸೈಬರ್ ಕ್ರೈಮ್ಗಳಿಂದ ತುಂಬ ಅಪ್ಲಿಕೇಶನ್ ಇದೆ ಸರ್. ಈ ಥರ ತುಂಬ ಜನ ನೋವು ಅನುಭವಿಸ್ತಾ ಇದ್ದಾರೆ. ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಏನು ವಾಟ್ಸಪ್ಪಲ್ಲಿ ಯಾವುದೋ ಒಂದು ಸಂದೇಶ ಬಂದಿರುತ್ತೆ, ಅದು ಕ್ಲಿಕ್ ಮಾಡ್ತಾರೆ, ಆಟೋಮೆಟಿಕಲಿ ಇನ್ಸ್ಟಾಲ್ ಆಗುತ್ತೆ, ಅಲ್ಲೋ ಕೊಡ್ತಾರೆ. ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಮೊಬೈಲ್ ನಂಬರಿಂದ ಪ್ರತಿಯೊಂದು ಪಿಚ್ ಆಗಿಬಿಡುತ್ತೆ. ಇವತ್ತು ಯಾವುದೋ ಅಟ್ಯಾಚ್ ಇಂಡಿವಿಜುವಲ್ ಮ್ಯಾನ್ಯುಲಿ ಮಾಡಬೇಕು ಅನ್ನೋದೇನಿಲ್ಲ, ಆಟೋಮೆಟಿಕಲಿ ಅವ್ರದ್ದು ಏನಿದೆ ಇಡೀ ಜಾತಕ A to Z ಜಾತಕ ಮೊಬೈಲ್ ನಂಬರ್ ಹಾಕಿದ್ರೆ ಬಂದ್ಬಿಡುತ್ತೆ. ಬಿಡಬೇಕು, ಫೇಸ್ ಇಡಬೇಕು, ಅದು ಕೆಲವೊಂದೊಂದು ಇಲಾಖೆ ಪ್ರೋಸೆಸಿಂಗ್ ಇದೆ. ಈ ಸೈಬರ್ಗಳು ಯೂಸ್ ಮಾಡೋಂಥ ಕೆಲವು ಅಪ್ಲಿಕೇಶನ್ಗಳಿದೆ, ತುಂಬ ಇದೆ ಸರ್. ಚೈನೀಸ್ ಆ್ಯಪ್ಗಳಿದೆ. ಈ ಆ್ಯಪ್ಗಳಲ್ಲಿ ಟಚ್ ಆದರೆ ಇನ್ಸ್ಟಾಲ್ ಆಗಿ ಆಟೋಮೆಟಿಕಲಿ ಅವ್ರ ಅಕೌಂಟಿಗೆ 1,900 ಇಲ್ಲ 1,100 ಈ ಥರ ಆಟೋಮೆಟಿಕ್ ಬಂದುಬಿಡುತ್ತೆ. ಅದು 5 to 7 ಡೇಸು ಇಲ್ಲ 6 ಡೇಸಿಗೆ. ಆ 6 ಡೇಸ್ ನಂತರ ಆದಮೇಲೆ ಅವ್ರು ಏನು ಕಾಂಟ್ಯಾಕ್ಟ್ ನಂಬರ್ ಅದರಲ್ಲಿ ಬಂದಿರುತ್ತೆ, ಟೋಟಲಿ ನಮ್ಮಲ್ಲಿರೋಂಥ ನಮ್ಮ ಮೊಬೈಲಲ್ಲಿ ಏನಿರುತ್ತೆ ಅಕ್ಸರ್ಸ್ ಎಲ್ಲ ಅವ್ರಿಗೆ ಹೋಗ್ಬಿಡುತ್ತೆ. ಅವ್ರು ಏನು ಮಾಡ್ತಾರೆ, ಫಸ್ಟ್ 3 ಜನ ಕಳಿಸ್ತಾರೆ, ಫಸ್ಟ್ 4 ಜನ ಕಳಿಸ್ತಾರೆ. ಈ ಥರ ಹಿಂಗೆ ಕಳಿಸ್ತಿದ್ದೀವಿ ಅಂತೇಳಿ 4-5 ಜನ ಕಡೆಯಿಂದ ಫೋನ್ ಬರುತ್ತೆ. ಏನಿಲ್ಲ, ಫೇಸ್ ಇವ್ರದ್ದೇ, ನ್ಯೂಡ್ ಫೋಟೋ ಬೇರೆ ಇರೋದು. ಅದು ಇದರಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಆಗ್ತಿಲ್ಲ ಸರ್, ಅದು ಬೇರೆ ಕಡೆ ಇದೆ. ನ್ಯೂಡ್ ಫೋಟೋ ನಿಮ್ಮ ಮೇಲ್ ಐಡಿಗೆ ನಾವು ಅದು ಫಾರ್ವರ್ಡ್ ಮಾಡ್ತೀವಿ ಸರ್, ಯಾವ ರೀತಿ ತೊಂದರೆ ಆಗುತ್ತೆ ಅಂತೇಳಿ. ಕಷ್ಟಪಟ್ಟು ಅಪ್ಪ ಅಮ್ಮ ಓದಿಸಿರ್ತಾರೆ, ಎಲ್ಲೋ ಹೋಗಿ ಒಂದು ಜಾಬ್ ಒಂದು ಮಾಡ್ತಿರ್ತಾರೆ, ಒಂದು ಕೆಲಸ ಅಂತಲೂ ಮಾಡ್ತಿರ್ತಾರೆ. ಯಾವುದೋ ಸಮಯದಲ್ಲಿ ಕಷ್ಟ ಅಂತ ಕೆಲವರು ಇವು ತಾನಾಗಿ ತೊಗೊಂಡಿರೋರು ಇದ್ದಾರೆ. ಏನು ಇದು 6ನೇ ದಿನ ಕಟ್ಟೋಕ್ಕಾಗಿರಲ್ಲ ಅವ್ರಿಗೆ, ಯಾಕಂದರೆ ಅಮೌಂಟು ಕ್ರೆಡಿಟ್ ಆಗೋವರೆಗೂ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನು ಆ ನೀತಿ ಬದ್ಧತೆ ಏನಿದೆ ತೋರಿಸಲ್ಲ. ಅಮೌಂಟು ಕ್ರೆಡಿಟ್ ಆದಮೇಲೆ ಇದು 7 ದಿನದ ಲೋನಾ, ಇದು 6 ದಿನದ ಲೋನಾ, 5 ದಿನದ ಲೋನಾ ಅಂತೇಳಿ ಆ ಆ್ಯಪಲ್ಲಿ ಏನಿರುತ್ತೆ, ಆ್ಯಪಲ್ಲಿ ಅವರೇ ತೊಗೊಂಡಿದ್ರು, ಆಟೋಮೆಟಿಕ್ ಬಂದಿದ್ರು ಕೂಡ ಆಮೇಲೆ ಶೋ ಆಗುತ್ತೆ. ಅದರಲ್ಲಿ 22ನೇ ತಾರೀಕು ಬಂದಿದೆ ಅಂದರೆ 26 ಇಲ್ಲ 27ನೇ ಡೇಟಿಗೆ ಇಷ್ಟು ಗಂಟೆ ಕಟ್ಟಬೇಕು. ಅವ್ರ ಕಡೆದು ಅವ್ರು ವಾಟ್ಸಪ್ ನಾರ್ಮಲ್ ಕಾಲ್ ಮಾಡಲ್ಲ ಸರ್, ಎಲ್ಲ ವಾಟ್ಸಪ್ಗಳ ಈ ಸೈಬರ್ಗಳ ಎಲ್ಲ ವಾಟ್ಸಪ್ ಕಾಲೇ ಮಾಡ್ತಾರೆ. ಅದು ಅನ್ನೋ ನಂಬರು, ಅದು ಆ್ಯಪನ್ನು ಬಂದಿದೆ ಅಂತ ನಾನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಗೊತ್ತಿಲ್ಲ, ಅದು ನಂಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನೀವು ನೋಡಿ ಸರ್, ಆದಷ್ಟು ಸೈಬರ್ಗೆ ಹೆಲ್ಪ್ ಮಾಡಿ. ಮತ್ತೇನೆಂದರೆ +91 +12 123 ಈ ಥರ ನಂಬರ್ಗಳಿಂದ ಕಾಲ್ ಮಾಡಿ ತುಂಬ ಟಾರ್ಚರ್ ಕೊಡ್ತಾರೆ. ಪೇ ಮಾಡೋರ್ಗೂ ಬಿಡಲ್ಲ. ಬರೀ ಫೈನಲಿ ಏನು ಮಾಡ್ತಾರೆ, ಅವರು ಒಂದೇ ಅಸ್ತ್ರ, ನ್ಯೂಡ್ ಫೋಟೋ ಮಾಡಿ ಇವ್ರ ಫೇಸ್ನ ಇಟ್ಟು 3 to 4 ಮೆಂಬರ್ಸಿಗೆ ಕಳಿಸ್ತಾರೆ. ಅದಾದ ನಂತರ ಅದು ಟೈಮ್ ಕೊಡ್ತಾರೆ, 4 ಅವರ್ 5 ಅವರ್. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 4 ಗಂಟೆ ಒಳಗೆ ಕಟ್ಬಿಡ್ಬೇಕು, 5 ಗಂಟೆ ಒಳಗೆ ಕಟ್ಟಬೇಕು ಅಂತೇಳಿ ಕೆಲವರು ಮಾನ ಮರ್ಯಾದೆ ಗಂಜಿ ಅಲ್ಲಿ ಇಲ್ಲಿ ಒದ್ದಾಡಿ ಕಟ್ಬಿಡ್ತಾರೆ. ಅಡ್ಜಸ್ಟ್ ಆಗಲಿಲ್ಲ ಅಂದರೆ 10 ಜನಕ್ಕೆ ಕಳಿಸಿದ್ದಂತ ಏನು ವಾಟ್ಸಪ್ ನಂಬರ್ ಅವ್ರಿಗೆ ಹೋಗಿರುತ್ತಲ್ಲ, 10 ಜನಕ್ಕೆ ಕಳಿಸಿದ್ದರು ಅವರು ಇರೋಂಥ ಕಾಂಟ್ಯಾಕ್ಟಲ್ಲಿ 50% ಕಳಿಸ್ತಾರೆ. ಆ 50% ಜನದಲ್ಲಿ ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಇಲ್ಲ ಅವ್ರ ಆಫೀಸರ್ಸು, ಅವ್ರ ರಿಲೇಷನ್ಸು ಪ್ರತಿಯೊಬ್ಬರು ಇರ್ತಾರೆ. ಅದರಲ್ಲಿ ಕೆಲವು ಜನ ಫೋನ್ ಮಾಡಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ, ಏನಪ್ಪ ಏನಿದೆ ಅಂತ. ಕೆಲವರು ಉತ್ತರ ಕೊಡ್ತಾರೆ, ಕೆಲವರು ಉತ್ತರ ಕೊಡೋಕ್ಕಾಗ್ದಲೇ ಮರ್ಯಾದೆ ಗಂಜಿ ತನ್ನ ಪ್ರಾಣನ ಕಳ್ಕೊಂಡಿರೋದು ತುಂಬ ಕೇಸಸ್ಗಳು ನೀವು ನೋಡಿದ್ದೀರಾ. ನಿಮಗೇನು ಹೇಳೋವಷ್ಟು ನಾವು ದೊಡ್ಡ ವ್ಯಕ್ತಿಗಳಲ್ಲ ಸರ್, ಬಟ್ ಆದರೂ ಕೆಲವು ಸಣ್ಣ ವಿಚಾರಗಳು ಹೇಳಿದ್ದೀವಿ. ಆದಷ್ಟು ಸ್ಥಳೀಯ ತಾಲೂಕು ಮಟ್ಟದಲ್ಲಿ ನಿಮ್ಮ ಸೈಬರ್ ಕ್ರೈಮ್ ಆಫೀಸರ್ನ ಒಬ್ಬರು ಅಥವಾ 2 ಅಧಿಕಾರಿಗಳನ್ನ
ನೇಮಕ ಮಾಡೋಕ್ಕೆ ಪ್ರಯತ್ನ ಪಡಿ. ಈ ಸೈಬರ್ ಕ್ರೈಮ್ ಅನ್ನೋದು ಹಳ್ಳಿ ಒಳಗೆ ಉಳಿದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಇದು ಮಾತ್ರ ಹಳ್ಳಿಯಿಂದ ದಿಲ್ಲಿವರೆಗೂ ಹೇಗೆ ನಿಮ್ಮನ್ನು ಆರಿಸಿ ಅರಸಿ ಈ ಜನಗಳು ಕಳಿಸ್ಕೊಟ್ಟಿದ್ದಾರೋ ಅದೇ ರೀತಿ ಈ ಸೈಬರ್ ಕ್ರೈಮ್ಗಳು ವಾಪಸ್ಸು ಆ ಕಡೆಯಿಂದ ಹಳ್ಳಿವರೆಗೂ ತಲುಪಿದ್ದಾರೆ. ನಮ್ಮ ಜನ, ಹಳ್ಳಿ ಜನ ನಿಮ್ಮಂಥವ್ರನ್ನ ಹಾಗೂ ಇನ್ನು ಕೆಲವು ನಾಯಕರುಗಳನ್ನ ಹೇಗೆ ಹಳ್ಳಿಯಿಂದ ದಿಲ್ಲಿವರೆಗೂ ಕಳಿಸ್ಕೊಟ್ಟಿದ್ದೀವಿ, ಈ ಸೈಬರ್ ಕ್ರೈಮು, ಈ ಸಮಸ್ಯೆಗಳು ವಾಪಸ್ ಹಾಗೆ ರಿಟರ್ನ್ ಬಂದಿದೆ. ಒಳ್ಳೇದು ಎಷ್ಟು ಬಂದಿದೆಯೋ ಕೆಟ್ಟದ್ದು ಕೂಡ ಹಂಗೆ ಬಂದಿದೆ. ಅದರಲ್ಲಿ ಸೈಬರ್ ಕ್ರೈಮ್ ಅನ್ನೋದೊಂದು. ಈಗ ಸಣ್ಣದೊಂದು ವಿಚಾರ ಹೇಳಿದಲ್ಲ ಸರ್, ಈಗ ಯಾವುದೋ ಆ್ಯಪ್ಗಳು, ಚೈನೀಸ್ ಆ್ಯಪ್ಗಳು ₹1000 ಆಗಿ ಕೆಲವೊಂದು ಬ್ಯಾನ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದಂಗೆ ಕೆಲವೊಂದು ಬ್ಯಾನ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಮತ್ತೆ ಇನ್ನೂ ನಾನಾ ಆ್ಯಪ್ಗಳು ಆಗಿ ಉಳಿದಿದೆ, ತುಂಬ ಉಳಿದಿದೆ, ತುಂಬ ಅಪ್ಲಿಕೇಶನ್ ಉಳಿದಿದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಕರ್ನಾಟಕ ಜನತೆಗೆ ತಮ್ಮ ಕೈಲಿ ಆಗುತ್ತೆ, ಹಾಗೇ ಆಗುತ್ತೆ, ಸಹಾಯ ಮಾಡಿ. ಈ ಸೈಬರ್ ಆಫೀಸರ್ನ ಪ್ರತಿ ತಾಲೂಕು ಮಟ್ಟದಲ್ಲಿ ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ರಿಜಿಸ್ಟ್ರ್ ಮಾಡ್ಕೊಳಕ್ಕೆ ಹೇಳಿ. ಯಾರ್ಯಾರ ಸಮಸ್ಯೆಗೆ ಯಾವುದೇ ರೀತಿ ಹಣ ಕಳ್ಕೊಂಡಿರ್ಬೋದು, ಸೈಬರ್ ಕ್ರೈಮ್ ಅಂತ ಯಾವ್ದು ಬರುತ್ತೆ ಸರ್, ಪ್ರತಿಯೊಂದನ್ನು ರಿಜಿಸ್ಟ್ರ್ ಮಾಡ್ಕೊಳಕ್ಕೆ ಹೇಳಿ. ಅಟ್ಲೀಸ್ಟ್ ಈಗ ಆಗಿರೋದನ್ನು ಬಗೆಹರಿಸೋಕ್ಕಾಗಲಿಲ್ಲ ಅಂದರೂ ಕೂಡ ಮುಂದೆ ಆಗೋದನ್ನು ತಡೆಗಟ್ಟಬೋದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಎಷ್ಟೋ ತೊಂದರೆಗಳಾಗಿದೆ. ಹಳ್ಳಿ ಜನರು ಕೆಲವರು ಹೇಳಲ್ಲ ಅಷ್ಟೇ ಅವರು, ಯಾಕಂದರೆ ಯಾರು ಈಗ ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ, ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಮೊಬೈಲ್ ಅಂತೂ ಇದ್ದೇ ಇರುತ್ತೆ ಸರ್. ಇವತ್ತು ಕಾಲೇಜ್ ಹೆಣ್ಮಕ್ಳು ಎಕ್ಸಾಮ್ ಟೈಮಲ್ಲಿ ಅವಾಯ್ಡ್ ಮಾಡಿ ಮೊಬೈಲ್ ತೊಗೊಂಡೋಗಿಲ್ಲ ಅಂದರೂ ನಾರ್ಮಲ್ ಟೈಮಲ್ಲಿ ಅದ್ರ ತೊಗೊಂಡೋಗ್ತಾರೆ. ಸ್ಟೂಡೆಂಟ್ಗಳು ಹೋಗ್ತಾರೆ. ಇಬ್ಬರು ರೈತರಿಂದ ಹಿಡ್ಕೊಂಡು IAS ಆಫೀಸರ್ಗಳು ಪ್ರತಿಯೊಬ್ಬರ ಹತ್ರನೇ ಹ್ಯಾಂಡ್ ಮೊಬೈಲ್ ಇದೆ. ಎಲ್ಲರೂ ವಿದ್ಯಾವಂತರಲ್ಲ, ಆ ವಿದ್ಯಾವಂತರು ಕೂಡ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ. ಬಟ್ ಯಾವುದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಸ್ವಲ್ಪ ನಾಲೆಡ್ಜು, ಬುದ್ಧಿವಂತಿಕೆ ಕಮ್ಮಿ ಇರುತ್ತೆ. ಅದನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಸೈಬರ್ಗಳು ಅಟ್ಯಾಕ್ಗಳು ಮಾಡಿದ್ದಾರೆ. ತೊಂದರೆನೂ ಅನುಭವಿಸಿದರೆ, ನಾನಾ ತೊಂದರೆಗಳಾಗಿದ್ದಾವೆ. ನೋಡಿ, ಆರಕ್ಷಕ ಠಾಣೆಯಲ್ಲಿ, ಪ್ರತಿ ತಾಲೂಕು ಮಟ್ಟದ ಆರಕ್ಷಕ ಠಾಣೆಯಲ್ಲಿ ಪರ್ಟಿಕ್ಯುಲರಿ ಸೈಬರ್ ಕ್ರೈಮ್ ಆಫೀಸರ್ನ ನೇಮಕ ಮಾಡೋಕ್ಕೆ ಪ್ರಯತ್ನ ಪಡಿ ದಯವಿಟ್ಟು. ತುಂಬ ಸಂಸಾರಗಳು ಇದರಿಂದ ಸಮಸ್ಯೆ ಅನುಭವಿಸಿದೆ, ಇನ್ನು ಮುಂದೆ ಅನುಭವಿಸ್ಬಾರ್ದು. ನಮ್ಮ ಕಲ್ಪತರು ನಾಡಿನ ಹೊರಾಗಿರೋದ್ರಿಂದ ತುಂಬ ಹೆಮ್ಮೆ ಇದೆ. ನೀವು ಈ ಕಾರ್ಯನ ಮಾಡ್ತೀರ ಅನ್ನೋ ನಂಬಿಕೆಯೂ ಕೂಡ ಇದೆ. ಹೊಸದಾಗೇನೂ ಮಾಡೋಂಗಿಲ್ಲ ಸರ್, ಆರಕ್ಷಕ ಠಾಣೆ ಅಂತೂ ಇದ್ದೇ ಇದೆ. ಕೇವಲ ಅಲ್ಲಿಗೆ ನೀವು ನೇಮಕ ಮಾಡಬೇಕಾಗಿರೋದು ಸೈಬರ್ ಪರ್ಟಿಕ್ಯುಲರಿ ಅದಕ್ಕೆ ಸಂಬಂಧಪಟ್ಟ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ಒಬ್ಬರು ಇಲ್ಲ ಇಬ್ಬರು ಅಥವಾ ಅಧಿಕಾರಿಗಳನ್ನ ನೇಮಕ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಹಾಗೆ ಇದನ್ನು ಹೇಗೆ ನೇಮಕ ಮಾಡ್ತಿರೋ ಅದೇ ರೀತಿ ಕರ್ನಾಟಕದಲ್ಲಿ ಜನಗಳಿಗೆ ಮನದಟ್ಟಾಗೋ ರೀತಿ ಪ್ರಚಾರ ಮಾಡಿ. ನಿಮ್ಮ ತಾಲೂಕು ಮಟ್ಟದ ಪ್ರತಿ ಆರಕ್ಷಕ ಠಾಣೆಯಲ್ಲೂ ಈ ಥರ ಸೈಬರ್ ಆಫೀಸರ್ಗಳಿದೆ. ಯಾರಾದರೂ ಈ ಥರ ತೊಂದರೆಗೆ ತುತ್ತಾಗಿದ್ದರೆ ಅಲ್ಲೋಗಿ ಕಂಪ್ಲೇಂಟ್ ರೈಸ್ ಮಾಡಿ, ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ಅಂತೇಳಿ. ಈಗಾಗಿರೋದನ್ನು ತಡಿಬೋದು ಅನ್ನೋ ಹಿತದೃಷ್ಟಿ ಇಟ್ಕೊಂಡು ಇದನ್ನು ಮಾಡಿ ಸರ್. ಪ್ರತಿ ತಾಲೂಕು ಮಟ್ಟದ ಆರಕ್ಷಕ ಠಾಣೆಯಲ್ಲಿ ಸೈಬರ್ ಆಫೀಸನ್ನು ನೇಮಕ ಮಾಡಿ ದಯವಿಟ್ಟು. ಕಲ್ಪತರು ನಾಡಿನ ನಮ್ಮ ಹೆಮ್ಮೆಯ ಇವತ್ತಿನ ಪ್ರಸ್ತುತ ಸರ್ಕಾರದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ, ದಯವಿಟ್ಟು ಈ ಕಾರ್ಯಕ್ರಮನ ಮಾಡಿಕೊಡಿ. ನಮ್ಮ ಕನ್ನಡ ಜನತೆ ಒಳ್ಳೆಯದಾಗುತ್ತೆ. ನಿಮ್ಮನ್ನು ಜೀವನ ಪರ್ಯಂತ ನೆನಪು ಮಾಡ್ಕೊತಾರೆ. ಖಂಡಿತ ದಯವಿಟ್ಟು ಮಾಡಿಕೊಡಿ ಸರ್. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿ ತಾಲೂಕು ಮಟ್ಟದ ಆರಕ್ಷಕ ಠಾಣೆಗೆ ಒಬ್ಬರು ಅಥವಾ ಇಬ್ಬರು ಸೈಬರ್ ಆಫೀಸರ್ನ ದಯವಿಟ್ಟು ನೇಮಕ ಮಾಡಿ. ಯಾಕಂದರೆ ಪ್ರತಿ ಆರಕ್ಷಕ ಠಾಣೆಯಲ್ಲೂ ಅವರಿಗೆ ತನ್ನದೇ ಅಂತ ಕೆಲಸ ಕಾರ್ಯಗಳಿರ್ತವೆ. ಅದರಲ್ಲೂ ಜೊತೆಯಲ್ಲಿ ಈ ಸೈಬರ್ ಕಂಪ್ಲೇಂಟ್ಗಳನ್ನ ಯಾರೂ ತೊಗೊಳಲ್ಲ. ಸೈಬರ್ ಕಂಪ್ಲೇಂಟನ್ನು ರಿಜಿಸ್ಟ್ರ್ ಮಾಡಿ ಅದನ್ನು ಫಾಲೋಅಪ್ ಮಾಡೋಕ್ಕೆ ಆಗೋದು ಇಲ್ಲ. ಪರ್ಟಿಕ್ಯುಲರಿ ಮಾಡಿ ಸರ್, ಅದಕ್ಕೆ ಸಪ್ರೇಟಾಗಿ ದಯವಿಟ್ಟು ಮಾಡಿ. ಪರಮೇಶ್ವರ್ ಸಾಹೇಬ್ರೆ, ದಯವಿಟ್ಟು ಮಾಡಿಕೊಡಿ. ಧನ್ಯವಾದಗಳು.